ಇಲ್ಲೇ ಬರ್ತಾರೆ, ಇಲ್ಲೇ ಬರ್ತಾರೆ. ಹಾಂ, ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದೇಹಾಪರಿ ಚಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ್ ಕಿ ಜೈ ಜೈ ಜೈ. ಸುಮಾರು ವರ್ಷಗಳ ಹಿಂದೆ ಕೆಲವರು ತಿರುಪತಿಗೆ ಹೊಂಟಿದ್ರು. ಆ ತಿರುಪತಿಗೆ ಆವಾಗ ಗುಡ್ಡ ಹತ್ತಿ ಹೋಗ್ಬೇಕಾಗ್ತಿತ್ತು. ಈಗೆಲ್ಲ ಗಾಡಿಗಳವ. ಆವಾಗ ಅವ್ರು ಗುಡ್ಡ ಹತ್ತಿ ಹೋಗುವಾಗ ಹತ್ಲಿಕ್ಕೊಂದು ಉತ್ಸಾಹ ಬರಲಿ, ಮೈಯಲ್ಲಿ ಸ್ವಲ್ಪ ಶಕ್ತಿ ಬರಲಿ ಅಂತ ತಿಳ್ಕೊಂಡು ಹೋಗೋರೆಲ್ಲರೂ ಗೋವಿಂದ 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 ಅನ್ಕೋತ ಹೋಗ್ತದೆ. ಅದ್ರಾಗ ಒಬ್ಬಾಕಿ ಹೆಣ್ಮಗ ಗಂಡನ ಹೆಸರು ಗೋವಿಂದ ಅಂತಿತ್ತು. ಆಕಿಗೆ ಪಾಪ ಗಂಡನ ಹೆಸರು ಒದರ್ಲಿಕ್ಕೆ ಸಂಕೋಚ. ಗೋವಿಂದ ಗೋವಿಂದ ಅನ್ಕೊಳ್ಳಿ ಅವ್ನು ತಿರುಗಿ ನೋಡಿದ್ರೆ ಏನು ಮಾಡೋದು? ಒಂದ್ಸಲ ಗೋವಿಂದ ಅನ್ಕೊಳ್ಳಿ ಯಾಕೆ, ಒಂದ್ಸಲ ಗೋವಿಂದ ಅನ್ಕೊಳ್ಳಿ ಯಾಕೆ, ತಿರುಗಿ ನೋಡಿದ್ರೆ ಏನು ಮಾಡೋದು? ಏನು ಅನ್ಬೇಕು ಹಂಗಾರ? ಆಕೆ ಎಲ್ಲಿಗೆ ಶುರು ಮಾಡಿಲ್ಲ, ಮುಂದಿನವ್ರು ಅಂದಂಗೆ ಮುಂದಿನವ್ರು ಅಂದಂಗೆ ಮುಂದಿನವ್ರು ಅಂದಂಗೆ. ಹಂಗೆ ನಾವು ಇಷ್ಟೋ ತನಕ ಹೇಳಿದವ್ರಂಗೆ ಇಷ್ಟೋ ತನಕ ಹೇಳಿದವ್ರಂಗೆ ಅಂತ ತಿಳ್ಕೊಂಡು ಈಗಾಗಲೇ ನಾವು ಎಲ್ಲ ಕೇಳಿದೀವಿ, ಅನೇಕ ವಿಚಾರಗಳನ್ನು ಹೇಳಿದ್ವಿ. ಇದನ್ನೆಲ್ಲ ಕೇಳಿದ ಬಳಕ ನನಗೆ ಒಂದೇನು ಅನ್ನಿಸ್ತದೆ ಅಂತಂದ್ರೆ, ನಾವು ನೋಡ್ತೀವಿ ಸಮಾಜದಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಶಿಬಿರಗಳಾಗ್ತವೆ, ಸಮ್ಮೇಳನಗಳಾಗ್ತವೆ, ಸಮಾರೋಹಗಳಾಗ್ತವೆ, ಸಮಾರಂಭಗಳಾಗ್ತವೆ, ರಾಜಕೀಯ ಶಿಬಿರ ಸಮ್ಮೇಳನ ಆಗ್ತವೆ, ಆರ್ಥಿಕ ಶಿಬಿರ ಸಮ್ಮೇಳನಗಳಾಗ್ತವೆ, ಅದೇ ರೀತಿಯಾಗಿ ಶೈಕ್ಷಣಿಕ ಶಿಬಿರ ಸಮ್ಮೇಳನ, ಆರೋಗ್ಯದ ಶಿಬಿರ ಸಮ್ಮೇಳನ ಆಗ್ತವೆ. ಆದರೆ ಇವೆಲ್ಲ ಶಿಬಿರಗಳು, ಸಮ್ಮೇಳನಗಳು, ಸಮಾರಂಭಗಳು ಮನುಷ್ಯ ಜೀವನದ ಒಂದು ಅಂಗವನ್ನು ಕುರಿತವು. ವೈದ್ಯಕೀಯ ಶಿಬಿರ ಆಗ್ತವೆ. ಅದರೊಳಗೆ ಏನಂತಾರಂದ್ರೆ, ಅರ್ಥಾತ್ ಏನು, ಕಣ್ಣಿನ ಶಿಬಿರು, ENT ಶಿಬಿರು, BP ಶುಗರ್ ಶಿಬಿರು, ಇವು ಕೇವಲ ಅಷ್ಟರ ಪೂರ್ತಕ್ಕೆ ಇರ್ತಾವೆ. ಮನುಷ್ಯ ಜೀವನದ ಉಳಿದ ಅಂಗಗಳನ್ನು ಕುರಿತು ಅಲ್ಲಿ ವಿಚಾರ ಮಾಡುವಂಥ ಒಂದೇನಿರಂಗಿಲ್ಲ. ಅಂದ್ರೆ ಅಲ್ಲಿ ಅದರದ್ದು ಅವಶ್ಯಕತೆ ಇರಂಗಿಲ್ಲ, ಅಥವಾ ಅದರಲ್ಲೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯೋಜನಾನ ಆಗಿರುತ್ತೆ. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಹೋಗಲಿ ಬಿಡ್ರಿ, ಆದರೆ ನಮ್ಮ ದೇಶ ಭಾರತದಲ್ಲಿ ಒಂದೇ ಒಂದು ಸಮಾರಂಭ, ಶಿಬಿರ, ಸಮ್ಮೇಳನ, ಅಥವಾ ಒಂದೇನು ಉತ್ಸವ ಒಂದೇ ಒಂದು ಎಂಥದ್ದದ ಅಂತ ತಿಳ್ಕೊಂಡು ಕೇಳಿದ್ರೆ, ಮನುಷ್ಯ ಜೀವನದ ಆಮೂಲಾಗ್ರ ಪರಿವರ್ತನೆ ಮಾಡುವಂಥ ಸಮಾರಂಭ ಯಾವುದು ಅಂದ್ರೆ ಆಧ್ಯಾತ್ಮಿಕ ಸಮಾರಂಭ. ಇವತ್ತು ನಾವು ನೋಡ್ತಾ ಇದ್ದೀವಿ, ಲಕ್ಷಗಟ್ಟಲೆ ಜನರು ಈ
ಪವಿತ್ರವಾಗಿರ್ತಕ್ಕಂಥ ಸ್ಥಾನದಲ್ಲಿ ನಾವೆಲ್ಲರೂ ಎಷ್ಟೊಂದು ಭಕ್ತಿ ಭಾವದಿಂದ ಸೇರಿದ್ದೀವಿ. ಆ ಗವಿಸಿದ್ದೇಶ್ವರನ ದಿವ್ಯವಾಗಿರ್ತಕ್ಕಂತಹ ಸಾನ್ನಿಧ್ಯದಲ್ಲಿ ನಾವು ಇಷ್ಟೊಂದು ಲಕ್ಷಗಟ್ಟಲೆ ಜನರು ಸೇರಿದ್ದೀವಿ. ಇದರ ಹಿಂದೆ ಯಾವ ಒಂದು ಅವ್ಯಕ್ತವಾಗಿರ್ತಕ್ಕಂತಹ ಶಕ್ತಿ ನಮ್ಮ ಹಿಂದೆ ಪ್ರೇರಣೆ ಮಾಡ್ತಾ ಇದೆ? ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ಇಂಥ ಒಂದು ನಮ್ಮ ಭಾರತೀಯ ಅರ್ಥಾತ್ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಯಾವೊಂದಿಂಥ ಒಂದು ಜಾತ್ರೆಗಳು, ಉತ್ಸವಗಳು, ಸಮಾರಂಭಗಳು, ಕಾರ್ಯಕ್ರಮಗಳು ಆಗ್ತಾವನು, ಅದರೊಳಗಿಂದ ಮನುಷ್ಯ ಜೀವನದಲ್ಲಿ ಏನಾದರೂ ಒಂದು ಆಮೂಲಾಗ್ರವಾಗಿರ್ತಕ್ಕಂಥ ಪರಿವರ್ತನೆ ಆಗ್ಲಿಕ್ಕೆ ಸಿಕ್ಕ. ದಿ ಓನ್ಲಿ ರೆವಲ್ಯೂಷನ್ ಇಸ್ ದಿ ಇನ್ನರ್ ರೆವಲ್ಯೂಷನ್. ಅಂತರಂಗದಲ್ಲಿ ಕ್ರಾಂತಿ ಆಗದ ಹೊರತು ಜೀವನದ ದಿಶಾ ಬದಲಾಗಂಗಿಲ್ಲ. ಮತ್ತು ಜೀವನದ ದಿಶಾ ಬದಲಾಗುವವರೆಗೂ ನಮಗೆ ಏನಾಗಂಗಿಲ್ಲ ಅಂದ್ರೆ ಜೀವನದ ಮಹತ್ವ ಗೊತ್ತಾಗಲ್ಲ. ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್. ಸತ್ಪುರುಷರ ದೃಷ್ಟಿಯಿಂದ ಜೀವನವನ್ನು ನೋಡಬೇಕು ಅಂದ್ರೆ ನಾವು ಇಂಥ ಸಮಾರಂಭಗಳನ್ನು ಆಚರಿಸಬೇಕು, ಇಂಥ ಒಂದು ಜಾತ್ರೆಗಳನ್ನು ಮಾಡಬೇಕು. ಮೊನ್ನೆ ನಾವು ಹುಬ್ಬಳ್ಳಿ ಒಳಗೆ 108 ತಾಸು ಹನುಮಾನ್ ಚಾಲೀಸಾ ಪಾಠ ಮಾಡೋದು ಇಟ್ಕೊಂಡಿದ್ವಿ. 24 ತಾಸು ಅಖಂಡ 108 ತಾಸು ಸಾವಿರಾರು ಜನರು ಕೂತ್ಕೊಂಡು ಹನುಮಾನ್ ಚಾಲೀಸಾ ಪಾಠ ಮಾಡ್ತಾ ಇದ್ರು. ಯಾವುದೋ ಆಗಲಿ, ಯಾವುದೇ ಒಂದು ರೀತಿಯಿಂದ ನಾವು ಪರಮಾತ್ಮನ ಒಂದು ಚಿಂತನೆ ಅಥವಾ ಭಗವಂತನ ಸ್ಮರಣೆಯನ್ನು ಮಾಡಿದರೆ ಅದರೊಳಗಿಂದ ಏನ್ ನಿರ್ಮಾಣ ಆಗ್ತದೆ ಅಂದ್ರೆ ನಮ್ಮ ವಿಚಾರಗಳ ದಿಶಾ ಬದಲಾಗ್ತದೆ. ಮಹಾಭಾರತದ ಸಂದರ್ಭದಲ್ಲಿ ಬರ್ತಾರೆ, ಕೃಷ್ಣ ದುರ್ಯೋಧನಿಗೆ ಅನೇಕ ಪ್ರಕಾರವನ್ನು ತಿಳಿಸಿ ಹೇಳಿದ. ದುರ್ಯೋಧನ ಆ ಪಾಂಡವರಿಗೆ ಒಂದು 5 ಹಳ್ಳಿ ಕೊಟ್ಬಿಡು ಸಾಕು, ಅವರು ಸಮಾಧಾನಲೇ ಇರ್ತಾರೆ. ಆವಾಗ ದುರ್ಯೋಧನ ಹೇಳಿದ, ಕೃಷ್ಣ ಯುದ್ಧ ಮಾಡಲ್ಲದೆ ಒಂದು ಸೂಜಿ ಮೊನೆ ಮೇಲೆ ನಿಲ್ಲುವಷ್ಟು ಮನಸ್ಸೇ ಇಟ್ಕೊಡೋದಿಲ್ಲ. ಆವಾಗ ದುರ್ಯೋಧನ ಕೃಷ್ಣ ಅನೇಕ ಶಾಸ್ತ್ರಗಳನ್ನ ಅನೇಕ ಶ್ಲೋಕಗಳನ್ನು ಹೇಳಿದ. ದುರ್ಯೋಧನ ಇದು ಉಚಿತ ಅಲ್ಲ, ಇದು ಹಿಂಗಲ್ಲ, ಅದು ಹಂಗಲ್ಲ, ನೀನ್ ಹಿಂಗ್ ಮಾಡಿದ್ರೆ ಹಿತ ಆಗೋದಿಲ್ಲ. ಅವಾಗ ದುರ್ಯೋಧನ ಹೇಳಿದ, ಕೃಷ್ಣ ಇವನ್ನೆಲ್ಲ ನಾನು ಸಣ್ಣವಿದ್ದ ಬಾಯ್ಪಾಟ್ ಮಾಡಿಬಿಟ್ಟಿನಿ, ನನಗೂ ಇವೆಲ್ಲ ಬರ್ತಾವ ಶಾಸ್ತ್ರ. ಐ ನೋ ದಿ ರೈಟ್ ಬಟ್ ಫಾಲೋ ದಿ ರಾಂಗ್. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಧರ್ಮ ಏನನ್ನೋದು ನನಗೆ ಗೊತ್ತಿದೆ, ಅದರ ಪ್ರವೃತ್ತಿ ಇಲ್ಲ. ಅಧರ್ಮ ಏನನ್ನೋದು ನನಗೆ ಗೊತ್ತಿದೆ, ಆದ್ರಿಂದ ನಿವೃತ್ತಿ ಇಲ್ಲ. ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ. ಯಾವುದೋ ಒಂದು ವಿಲಕ್ಷಣ ಶಕ್ತಿ ನನ್ನ ಮನಸ್ಸಿನಾಗ ಕೂತು ನನ್ನನ್ನು ಎತ್ತಲಾಗಿ ಎಳ್ಕೊಂಡು ಹೋಗ್ತದೆ, ಅತ್ಲ ಹೊಂಟಿದ್ದೀನಿ ನಾನು. ನಿನಗೆ ನೀನು ಹೇಳಿದಂಗೆ ಕೇಳಬೇಕು ಅಂತ ಅನಿಸ್ತಿದ್ರೆ ಒಂದು ಕೆಲಸ ಮಾಡು, ನಾನು ವಿಚಾರ ಮಾಡೋ ದಿಶಾ ಬದಲು ಮಾಡು, ಡೈರೆಕ್ಷನ್ ಆಫ್ ಥಿಂಕಿಂಗ್. ಕೃಷ್ಣ ಸುಮ್ಮನೆ ನಿಂತ. ದುರ್ಯೋಧನಂದ, ಕೃಷ್ಣ ಯಾಕೆ? ಕೃಷ್ಣ ಹೇಳಿದ, ನೋಡು, ವಿಚಾರ ಮಾಡೋ ದಿಶಾ ಬದಲು ಮಾಡೋ ಡಿಪಾರ್ಟ್ಮೆಂಟ್ ನಾವು ನಮ್ಮ ಕಡೆ ಇಟ್ಕೊಂಡಿಲ್ಲ. ನಮ್ದೇನದ ಇಲ್ಲೇನು ಸುದರ್ಶನ್ ಚಕ್ರ, ಒಂದು ಹೊರತ 2 ತುಂಡು. ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತ. ಒತ್ತಂಗರಿ ಈ ವಿಚಾರ ದಿಶಾ ಬದಲು ಮಾಡೋ ಡಿಪಾರ್ಟ್ಮೆಂಟ್ ಯಾರಿಗೆ ಕೊಟ್ಟಿದ್ದೀನಿ? ಆವಾಗಲೇ ಕೃಷ್ಣ ಹೇಳ್ತಾನೆ, ಇದನ್ನ ನಾನು ಸತ್ಪುರುಷರಿಗೆ ಕೊಟ್ಟಿದ್ದೀನಿ ಅಂತ. ಇದನ್ನ ನಾನು ಸಾಧು ಸತ್ಪುರುಷರಿಗೆ ಕೊಟ್ಟಿದ್ದೀನಿ. ಮನುಷ್ಯನ ವಿಚಾರ ದಿಶಾ ಬದಲು ಮಾಡ್ತಕ್ಕಂಥ ಸಾಮರ್ಥ್ಯ ಕೇವಲ ಸಾಧು ಸತ್ಪುರುಷರಲ್ಲಿ. ಮನಸ್ಸನ್ನ ಬದಲು ಮಾಡದ ಹೊರತು ಜೀವನದ ದಿಶಾ ಬದಲಾಗುವುದಿಲ್ಲ. ಮನಸ್ಸು ಯಾಕೆ ಬದಲಾಗ್ಬೇಕ್ರಿ? ಇವತ್ತು ಹೆಂಗದ ನೋಡ್ರಿ, ನಮ್ಮ ಜೀವನದಲ್ಲಿ 2
ಪಕ್ಷಗಳಲ್ಲಿ ಈ ಅಖಂಡವಾಗಿ ಯುದ್ಧ ನಡೀತಾ ಇದೆ. ಮನುಷ್ಯ ಜೀವನದಲ್ಲಿ ಒಂದು ಯುದ್ಧದ ಸಂಘರ್ಷದ ಲೈಫ್ ಈಸ್ ನಥಿಂಗ್ ಬಟ್ ಎ ಸ್ಟ್ರಗಲ್. ಆದರೆ ಈ ಯುದ್ಧ ಎಂಥದ್ದು ಅಂದರೆ ಎರಡು ಪಾರ್ಟಿಯ ಪಕ್ಷ, ಒಂದ್ಯಾವುದು ಒಂದರ ಪರಿಸ್ಥಿತಿ, ಇನ್ನೊಂದು ಯಾವುದು ಒಂದರ ಮನಸ್ಥಿತಿ. ಇವುಗಳ ಮಧ್ಯದಲ್ಲಿ ಯುದ್ಧ ನಡೀತಾ ಇದೆ. ನಾವು ಯಾವ ಪರಿಸ್ಥಿತಿಯಲ್ಲಿ ಹುಟ್ಟಿದೀವಿ, ಯಾವ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟೀವಿ, ಏನಾಗಿ ಹುಟ್ಟೀವಿ, ನಮ್ಮ ಪರಿಸ್ಥಿತಿ ಹೆಂಗದ, ಅದರ ಜೊತೆಗೆ ಮನಸ್ಥಿತಿ ಹೋರಾಟ ನಡೀತಾ ಇದೆ. ಮನಸ್ಥಿತಿ ಪರಿಸ್ಥಿತಿಯನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಮನಸ್ಥಿತಿ ಏನ್ ಮಾಡ್ತದ, ಅರ್ಥಾತ್ ನಮ್ಮ ಮನಸ್ಸು ಆ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಸುಖಿ ಆಗಬೇಕು ಅನ್ನೋದು ನಂಬುದು. ಆದ್ರೆ ಪರಿಸ್ಥಿತಿ ನಮ್ಮ ಕೈಯಾಗಿಲ್ಲ. ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್. ನಾವು ಯಾವ ಊರಾಗ ಹುಟ್ಟೀವೋ, ಯಾವ ತಂದೆ ತಾಯಿ ಹೊಟ್ಟಿಲೇ ಹುಟ್ಟೀವೋ, ಏನಾಗಿ ಹುಟ್ಟೀವೋ, ಅದೆಲ್ಲ ಏನದ ಅಂದ್ರೆ ಈಗಾಗಲೇ ಆಗಿಬಿಟ್ಟಿವಿ. ಅದನ್ನ ಬಂದ್ ಮಾಡ್ಲಿಕ್ಕೆ ಬರಂಗಿಲ್ಲ. ನಾವು ಯಾವಾಗ ಸಾಯ್ತೀವಿ, ಹೆಂಗ್ ಸಾಯ್ತೀವಿ, ನಮ್ಮ ಜೀವನದಲ್ಲಿ ಒದಗಿ ಬರ್ತಕ್ಕಂಥ ಸುಖ ದುಃಖ ಏನು, ಜಡ್ಡು ಜಾಪತ್ರಿ ಏನು, ನಾವು ಎಷ್ಟು ಶ್ರೀಮಂತರಿರಬೇಕು, ಎಷ್ಟು ಬಡವರಿರಬೇಕು, ಇದೆಲ್ಲ ಏನಿದೆ ಅಂದ್ರೆ ಇದೊಂದು ಪರಿಸ್ಥಿತಿ ನಮಗೆ ಒದಗಿ ಬಂದ್ಬಿಟ್ಟಿರುತ್ತೆ. ಇದಕ್ಕೆ ನಾವು ಪ್ರಾರಬ್ಧ ಅಂತೀವಿ, ಅದು ಇರ್ಕೊಳ್ತೇವೆ. ಆದ್ರೆ ಈ ಮನಸ್ಸಿನ ಸ್ವೀಕಾರ ಮಾಡ್ಲಿಕ್ಕೆ ತಯಾರಿ. ನನಗೆ ಹಂಗ ಬೇಡ, ಹಿಂಗಾಗ್ಬೇಕು, ಹಿಂಗ ಬೇಡ, ಹಂಗಾಗ. ಹಿಂಗಾಗಿ ನಮ್ಮ ಜೀವನದಲ್ಲಿ ಸಂಘರ್ಷ ನಡೆದು. ಹಂಗಾಗಿ ಏನ್ ಮಾಡ್ಬೇಕಂದ್ರೆ ಇದ್ರೊಳಗೆ ಪರಿಸ್ಥಿತಿ ಅಂತೂ ನಮ್ಮ ಕೈಯಾಗಿಲ್ಲ. ಯಾರೋ ಮೊನ್ನೆ ಒಬ್ಬರು ಹೆಣ್ಮಗಳು ನಮಗೆ ಹೇಳಿದ್ರು, ನಾನು ಒಂದ್ ವೇಳೆ ಗಂಡಸಾಗಿದ್ರೆ ನಾ ಹೇಳಿದೆ, ತಾಯಿ ಏನಾಗಿಯೋ ಅದು ಹಾಕೊಂಡು ಏನ್ ಮಾಡ್ಲಿಕ್ಕೆ ಶಕ್ಯದ ಅಷ್ಟು ಮಾಡಿ ಸಾಕು. ನಾವು ಯಾವ ತಂದೆ ತಾಯಿ ಹೊಟ್ಟಿಲೆ ಏನಾಗಿ ಹುಟ್ಟಬೇಕು, ಅದಕ್ಕನುಸಾರವಾಗಿ ನಮ್ಮ ಅಣ್ಣತಮ್ಮಂದ್ರ ಯಾರು, ಅಕ್ಕಂಗ್ಯಾರು ಯಾರು, ಕಾಕ ಮಾಮ ಯಾರು, ನೆಟ್ವರ್ಕ್ ಆಫ್ ರಿಲೇಶನ್ಶಿಪ್, ಈ ರೀತಿಯಾಗಿ ಪರಿಸ್ಥಿತಿ ಒದಗಿ ಬಂದಾಗ ಹಂಗೆಲ್ಲ ಆ ಪರಿಸ್ಥಿತಿಯನ್ನು ಬದಲು ಮಾಡಿ ಸುಖಿ ಆಗಬೇಕು. ಅಥವಾ ಮತ್ತೇನಾದ್ರೂ ಪರ್ಯಾಯ ಅದ ಏನು ಅಂದ್ರೆ ಪರಿಸ್ಥಿತಿಯನ್ನು ಬದಲು ಮಾಡಿ ಸುಖಿ ಆಗ್ಬೇಕನ್ನೋ ದರ್ಪಣದೊಳಗೆ ಏನು ಅರ್ಥ ಇಲ್ರಿ. ಹಂಗಾರೆ ಪರಿಸ್ಥಿತಿ ಬದಲು ಮಾಡೋ ಗೋಜಿಗೆ ಹೋಗಬಾರ್ದೇನು ಅಂದ್ರೆ ನಮ್ಮ ಪ್ರಯತ್ನಕ್ಕೆ ಒಂದು ಲಿಮಿಟ್ ಅದ. ಆ ಲಿಮಿಟ್ವರೆಗೆ ನಾವು ಪ್ರಯತ್ನ ಮಾಡಬೇಕು. ಮುಂದ ನಮ್ಮ ಕೈಯಲ್ಲಿ ಏನಿದೆ ಅಂದ್ರೆ ನಮ್ಮ ಮನಸ್ಸು ನಮ್ಮ ಕೈಯಾಗದು. ನಾವು ನಮ್ಮ ಮನಸ್ಸನ್ನ ಹೆಂಗ ಪರಿವರ್ತನೆ ಮಾಡ್ಲಿಕ್ಕೆ ಬರಬೇಕು ಅಂದ್ರೆ ನಮ್ಮ ಮುಂದೆ ಎಂಥ ಪರಿಸ್ಥಿತಿ ಬಂದರೂ ಸಮಾಧಾನ ಇರ್ಲಿಕ್ಕೆ ಬರುವಂಥ ಮನಸ್ಸು ತಯಾರು ಮಾಡ್ಕೊಳ್ಳೋದು ನಮ್ಮ ಕೈಯಾಗುತ್ತೆ. ಹಂಗಾರೆ ಏನ್ ಮಾಡ್ಬೇಕ್ರಿ ಅದಕ್ಕಾಗಿ ಅಂದ್ರೆ ಒಂದ್ಸಲ ವಿವೇಕಾನಂದರಿಗೆ ಒಬ್ಬ ಹೆಣ್ಮಗಳು ಹೇಳಿದ್ಲು, ಅಮೇರಿಕಾದಾಗ ಕೇಳಿದ್ಲು, ನಿಮ್ಮಂಥ ಮೇಧಾವಿಗಳು, ಪ್ರಜ್ಞಾವಂತರು, ಸಂಘಟನೆ ಸಾಮರ್ಥ್ಯ ಇರ್ತಕ್ಕಂಥವ್ರು ಒಂದು ಚೆನ್ನಾಗಿ ಸಹಿ ಮಾಡ್ಲಿಕ್ಕೆ ಬರದೇ ಇರೋ ರಾಮಕೃಷ್ಣ ಪರಮಹಂಸನ ಯಾಕೆ ಗುರು ಮಾಡಿಕೊಂಡ್ರಿ? ನಾವು ನೋಡ್ತೀವಿ ಎಷ್ಟೋ ಸಾಧು ಸತ್ಪುರುಷರ ಜೀವನದಲ್ಲಿ ಶಿಷ್ಯ ಏನಿದಾನೋ ಸಾಕಷ್ಟು ಕಲ್ತವ್ರು ಇರ್ತಾರೆ, ಗುರುಗಳು ನಿರಕ್ಷರಿ ಇರ್ತಾರೆ. ಗುರುದೇವರ ಆನಡೆ ಅಂತ ಆಗಿ ಹೇಳೋದು, ಇಂಟರ್ನ್ಯಾಷನಲ್ ಫಿಗರ್, ಅಲಹಾಬಾದ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ದು, ಅವ್ರ ಗುರುಗಳು 7ನೇ ಸಹಿತ ಪಾಸ್ ಆಗಿತ್ತು. ನಾವು ಯಾವ ಸದ್ಗುರುಗಳನ್ನು ಬ್ರಹ್ಮ ಚೈತನ್ಯ ಮಹಾರಾಜರು ಅಂತೀವೋ ಅವ್ರ ಗುರುಗಳಿಗೆ ಸಮಾಜ ಹುಚ್ಚು ತುಕ್ಯ ಅಂತಿತ್ತು. ಅವ್ರ ಪಾದದ ಮೇಲೆ ತಮ್ಮ ತಲೆ ಇಟ್ಟು ಅವ್ರಿಗೆ ಶರಣ ಹೋಗಿ ಅವ್ರನ್ನ ತಮ್ಮ ಸದ್ಗುರು ಅಂತ ತಿಳ್ಕೊಂಡು ಕೇವಲ 9 ತಿಂಗಳು ಅವ್ರ ಸಹವಾಸದಲ್ಲಿದ್ದು ಅವ್ರ ಸೇವಾ ಮಾಡಿದ್ರು. ಕೊನೆಗೆ ಅವ್ರು ಇವ್ರ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು, ನಾನು ಇವತ್ತು ಬ್ರಹ್ಮಜ್ಞಾನ ಕೊಡ್ತಾ ಇದ್ದೀನಿ, ಬ್ರಹ್ಮ ಚೈತನ್ಯ ಅಂತ ಹೆಸರು ಇಡ್ತಾ ಇದ್ದೀನಿ. ಹಿಂದೆ ವಸಿಷ್ಠರು ಶ್ರೀರಾಮನಿಗೆ ಏನು ಕೊಟ್ಟರು ಅದನ್ನ ನಾನು ನೆನ್ಕೊಟ್ಟೆ. ವಿವೇಕಾನಂದರು ಹೇಳಿದ್ರು, ನೀ ಹೇಳುದು ಅಗ್ದಿ ಬರೋಬ್ಬರಿ ಅದ. ಆದ್ರೆ ಯಾವ ರೀತಿಯಾಗಿ ಒಬ್ಬ ಕುಶಲ ಕುಂಬಾರನ ಕೈಯಾಗ ಒಂದಿಷ್ಟು ಮಣ್ಣು ಕೊಟ್ರೆ ಅವ ಅದರಿಂದ ಸುಂದರ ಪಾತ್ರೆಗಳನ್ನು ನಿರ್ಮಾಣ ಮಾಡ್ತಾನು.
ಗಡಿಗೆ ಹೂಜಿ ಮಡಿಕೆ ಹೆಂಗ ಯಾರು ತಮ್ಮ ಮನಸ್ಸನ್ನ ಸದ್ಗುರುಗಳ ಕೈಯಾಗಿ ಕೊಡ್ತಾರೋ ಅವರ ಮನಸ್ಸನ್ನ ದಿವ್ಯ ಮನಸ್ಸನ್ನಾಗಿ ಮಾಡ್ತಕ್ಕಂತಹ ಶಕ್ತಿ ಆ ಸದ್ಗುರುಗಳಲ್ಲಿ. ಆದ್ರಿಂದ ಇವತ್ತು ನಾವು ಇಷ್ಟೊಂದು ಲಕ್ಷಗಟ್ಟಲೆ ಜನರು ನಮ್ಮ ಪ್ರಪಂಚದಲ್ಲಿ ಎಲ್ಲಾ ರೀತಿಯಿಂದಲೂ ಅನೇಕ ಪ್ರಕಾರದಿಂದ ಅನುಕೂಲ ಇದ್ದಾಗ್ಯೂ ಶ್ರೀಮಂತರು, ಬಡವರು, ಅನುಕೂಲಸ್ಥರು, ಅನಾನುಕೂಲಸ್ಥರು ನಾವು ಸದ್ಗುರುಗಳ ಸನ್ನಿಧಾನದಲ್ಲಿ ಯಾಕೆ ಬಂದೀವಿ ಅಂದ್ರೆ ನಮ್ಮ ಮನಸ್ಸನ್ನು ನೀವು ದಿವ್ಯ ಮನಸ್ಸನ್ನಾಗಿ, ಮೈಂಡ್ ಟು ಸೂಪರ್ ಮ್ಯಾನ್, ಸುಪ್ರಾಮೆಂಟಲ್ ಅಂತಾರೆ. ಸುಶಿಕ್ಷಿತರು, ಅಶಿಕ್ಷಿತರು, ಸ್ತ್ರೀಯರು, ಪುರುಷರು, ಗ್ರಾಮವಾಸಿಗಳು, ನಗರವಾಸಿಗಳು ಯಾರೇ ಇದ್ರೂ ಸಹಿತ ನಾವು ಸದ್ಗುರುಗಳಿಗೆ ಶರಣ ಹೋದಿವಿ ಅಂದ್ರೆ ನಾವೆಷ್ಟು ಮಂದಿ ಜೀವನದಲ್ಲಿ ನೋಡ್ತೀವಿ. ಗೋವಿಂದ ಭಟ್ರಿಗೆ ಮುಸಲ್ಮಾನರ ಶರೀಫ್ ಸಾಹೇಬ್ ಅವರ ಸದ್ಗುರುಗಳ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಜಗತ್ ಪ್ರಸಿದ್ಧ ಆಗಿದೆ. ಅಂಥ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಇವತ್ತು ಸೇರಿದ್ದೀವಿ. ನಾವು ಮುಖ್ಯವಾಗಿ ಏನ್ ಮಾಡಬೇಕಾಗಿದೆ ಅಂದ್ರೆ ಆ ಸದ್ಗುರುಗಳಿಗೆ ಶರಣ ಹೋಗಬೇಕು. हजार किताबों से जो नहीं मिलता है वो साधु के सहवास से मिल. ಇಷ್ಟೋ ತನಕ ಅವ್ರು ಹೇಳಿದ್ದನ್ನ ನಾವು ಕೇಳಿದ್ವಿ. ಕೆಲವೇ ವಿಚಾರ ಶಬ್ದಗಳಲ್ಲಿ ಎಷ್ಟು ಮಾರ್ಮಿಕವಾಗಿರ್ತಕ್ಕಂತಹ ವಿಚಾರ ಹೇಳಿದ್ವಿ. ನಮ್ಮ ಜೀವನದಲ್ಲಿ ಏನಾದರೂ ನಮಗೆ ಶಾಂತಿ ಸಮಾಧಾನ ಬೇಕು ಅಂದರೆ ನಾವು ಸದ್ಗುರುಗಳಿಗೆ ಶರಣ. ಗುರು ಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವ ಬಲಂ ನಿಷ್ಫಲಂ. ಗುರು ಕೃಪಾ ಹಿ ವಿತ್ತ ಬಲಂ ದುಡ್ಡಿನ ಬಲ, ಚಿತ್ತ ಬಲಂ ಜ್ಞಾನದ ಬಲ, ಗೇಹ ಬಲಂ ಕುಟುಂಬದ ಬಲ, ದೇಹ ಬಲಂ ದೇಹದ ಬಲ, ಸರ್ವ ಬಲಂ ನಿಷ್ಫಲಂ ಗುರು ಕೃಪಾ ಹೀಗೆ. ಆ ಸದ್ಗುರುಗಳಿಗೆ ಶರಣು ಹೋದ್ವಿ. ನಿಜವಾಗಿಯೂ ನಮಗೆ ಇವತ್ತು ನಮ್ದೆಲ್ಲ ಭಾಗ್ಯದ ರೀ. ಮೊದಲನೇ ಭಾಗ್ಯ ಏನು, ನಾವು ಭಾರತದಾಗ ಹುಟ್ಟೀವಿ. ಎರಡನೇ ಭಾಗ್ಯ ಏನು ಅಂದ್ರೆ ಅದು ಕರ್ನಾಟಕದಲ್ಲಿ ಹುಟ್ಟೀವಿ. ಮೂರನೇ ಭಾಗ್ಯ ಏನು ಅಂದ್ರೆ ಕೊಪ್ಪಳದ ಒಂದು ಪರಿಸರದಲ್ಲಿ ಹುಟ್ಟೀವಿ. ಮತ್ತು ಪ್ರತಿ ವರ್ಷ ಕೊಪ್ಪಳದ ಈ ಗವಿಸಿದ್ದೇಶ್ವರ ಅರ್ಥಾತ್ ಗವಿಸಿದ್ದೇಶ್ವರನ ದಿವ್ಯವಾಗಿರ್ತಕ್ಕಂತಹ ಸನ್ನಿಧಾನಕ್ಕೆ ಬರ್ತಕ್ಕಂಥ ಒಂದೇನು ನಮಗೆ ಬುದ್ಧಿಯಾಗಿ ಬಂದದ, ಯೋಗ ಒದಗಿ ಬಂದದ, ಬುದ್ಧಿ ಆಗ್ತದೆ, ಬರ್ಬೇಕನ್ನಿಸ್ತದೆ. ಇದು ನಮ್ಮ ಜನ್ಮ ಜನ್ಮಾಂತರದ ಪುಣ್ಯ ಅಂತ ಹೇಳ್ತೀವಿ. ಇದೇ ನಮ್ಮ ಭಾರತದ ಒಂದು ಭಾಗ್ಯ, ದೊಡ್ಡ ಭಾಗ್ಯ ನೋಡ್ರಿ. ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಏನು ಸತ್ಪುರುಷರಾಗಿ ಹೋಗಿದಾರೋ ಇದೇ ನಮ್ಮ ಭಾರತದ ಒಂದು ಬಹಳ ದೊಡ್ಡ ಐಶ್ವರ್ಯ, ಭಾಗ್ಯ. ಬಾಕಿದೆಲ್ಲ ಇರ್ಕೋಲ್ತಾಗ. ಇವತ್ತು ನಾವು ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ವೈಜ್ಞಾನಿಕ ಸಂಸ್ಕೃತಿಯ ಒಂದು ಪ್ರಭಾವದಿಂದ ಅಥವಾ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಈ ದೃಶ್ಯ ಪದಾರ್ಥದಲ್ಲಿ ತನ್ನ ಬುದ್ಧಿಯನ್ನು ಕೇಂದ್ರೀಕರಿಸಿ ದಿವಸಕ್ಕೆ ಹೊಸ ವೈಜ್ಞಾನಿಕ ಆವಿಷ್ಕಾರಗಳನ್ನ ನಿರ್ಮಾಣ ಮಾಡಿ ನಮ್ಮ ಜೀವನದ ಬಹಿರಂಗವನ್ನು ಸಮೃದ್ಧಗೊಳಿಸಿದ್ರು ಸಹಿತ ಐಷಾರಾಮದ ವಸ್ತುಗಳ ಒಂದು ಅರ್ಥಾತ್ ಏನು ಅಂದ್ರೆ ರಾಶಿ ನಮ್ಮ ಸುತ್ತಲೂ ಒಗೆದಿದ್ರು ಸಹಿತ ನಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಆಗಬೇಕು ಅಂದ್ರೆ ನಾವು ಸದ್ಗುರುಗಳಿಗೆ ಶರಣ ಹೋಗಿ ಆ ಸದ್ಗುರುಗಳ ಸೇವಾ ಮಾಡಬೇಕು, ಆ ಸದ್ಗುರುಗಳ ದರ್ಶನ ಮಾಡಬೇಕು. ಸದ್ಗುರುಗಳ ಅನುಗ್ರಹದಿಂದ ಬೇಕಾದ್ದಾಗಲಿಕ್ಕೆ ಶಕ್ಯ. ಅದನ್ನು ನಿಜವಾಗಿ ನಮಗೆ ಬಹಳ ಸಂತೋಷ ಆಗ್ತದೆ. ನಮಗೆ ನಿಜವಾಗಿ ಇವತ್ತು ಹೆಂಗೆ ಅನಿಸ್ತೀವಿ ಅಂದ್ರೆ ಮಹಾಭಾರತದಲ್ಲಿ ನಾವು ಪ್ರಸಂಗ ನೋಡ್ತೀವಿ. ಅರ್ಜುನಗ ಅರ್ಥಾತ್ ಭಗವಂತ ಏನ್ ಮಾಡಿದ, ವಿಶ್ವರೂಪ ದರ್ಶನ ಮಾಡಿಸಿದ. 5000 ವರ್ಷದ ಹಿಂದೆ ಭಗವಂತ ಯಾವ ವಿಶ್ವರೂಪ ದರ್ಶನವನ್ನು ಮಾಡಿಸಿದ್ನೋ ಅರ್ಜುನನಿಗೆ, ಇವತ್ತು ನಾವು ಅದರ ಪ್ರತ್ಯಕ್ಷವಾಗಿ ನಾವು ಇಲ್ಲಿ ವಿಶ್ವರೂಪವನ್ನು ನೋಡ್ತಾ ಇದ್ದೀವಿ. ಸಹಸ್ರಾರು ಮುಖಗಳನ್ನು ನೋಡ್ತಾ ಇದ್ದೀವಿ, ಸಹಸ್ರಾರು ಕಣ್ಣುಗಳನ್ನು ನೋಡ್ತಾ ಇದ್ದೀವಿ. ಅಂಥ ವಿಶ್ವರೂಪವನ್ನ ನೋಡ್ತಕ್ಕಂಥ ಭಾಗ್ಯ ಏನದನೋ ಪರಮ ಪೂಜ್ಯರಾಗಿರ್ತಕ್ಕಂಥ ಸ್ವಾಮಿಗಳು ನಮ್ಮ ಬಗ್ಗೆ ಇರ್ತಕ್ಕಂಥ ಒಂದು ಆತ್ಮೀಯತೆಯಿಂದ ಪ್ರೇಮದಿಂದ ನೀವು ಬರ್ರಿ ಒಂದೆರಡು ವಿಚಾರ ಹೇಳ್ರಿ ಅಂದಾಗ
ನಮ್ಮ ನಿಜವಾಗಿಯೂ ಹೇಳಬೇಕು, ರೋಮಾಂಚನ ಆದಂಗಾಯ್ತು. ನಾವು ಇಲ್ಲಿ ಬಂದು ಬಹಳ ವರ್ಷದ ಹಿಂದೆ ನಮಸ್ಕಾರ ಮಾಡಿ ಹೋಗಿದ್ದೀವಿ. ಆದ್ರೆ ಮತ್ತೆ ನಮಗೆ ಇಂಥ ಒಂದು ಜಾತ್ರೆ ಸಮಾರಂಭದಲ್ಲಿ ಬರ್ತಕ್ಕಂಥ ನಮಗ ಯೋಗ ಬಂದಿದ್ದಿಲ್ಲ. ಇವತ್ತು ಆ ಗವಿಸಿದ್ದೇಶ್ವರನ ಒಂದು ಅನುಗ್ರಹ, ಅವನ ಪ್ರೇರಣೆ, ಅವನ ಕೃಪಾ ಮತ್ತು ಇವರ ಅತ್ಯಂತ ಒಂದು ನಮ್ಮ ಬಗ್ಗೆ ಇರ್ತಕ್ಕಂಥ ಒಂದು ಅವ್ರದ್ದು ಆತ್ಮೀಯತೆ, ವಾತ್ಸಲ್ಯ, ಪ್ರೇಮ, ಇವುಗಳಿಂದ ನಮಗೆ ಇಲ್ಲಿ ಬರ್ತಕ್ಕಂಥ ಯೋಗ ಪ್ರಾಪ್ತ ಆಯಿತು. ನಾನು ನಿಜವಾಗಿಯೂ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಭಕ್ತರ ಬಗ್ಗೆ ನನಗೆ ಅಭಿಮಾನ ಅನ್ನಿಸ್ತದೆ. ಯಾಕೆ ಅಂದರೆ ನಮ್ಮ ಪ್ರಾಪಂಚಿಕ ಅನೇಕ ಉಪಾಧಿಗಳಿದ್ರೂ ಸಹಿತ ಅವುಗಳನ್ನೆಲ್ಲ ಬದಿಗಿಟ್ಟು ಲಕ್ಷಾನುಗಟ್ಟಲೆ ನಾವು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಇಂಥ ಒಂದು ಪರಿಶುದ್ಧವಾಗಿರ್ತಕ್ಕಂಥ ವಾತಾವರಣದಲ್ಲಿ ಒಂದ್ ಕಡೆಗೆ ಹೇಳಿದ್ದಾರೆ, ದೇವಾಚಿಯೇ ದ್ವಾರಿ ಉಭಾ ಕ್ಷಣ ಭರಿ ತೇನೇ ಮುಕ್ತಿಚಾರಿ ಸಾಧಿಯೇಲ್ಯ. ಆ ಭಗವಂತನ ಸಾನ್ನಿಧ್ಯದಲ್ಲಿ ಒಂದು ಕ್ಷಣ ಕೂತ್ರ ಸಾಕು, ನಮ್ಮ ಜೀವನ ಪಾವನ ಆಗಿ ಹೋಗ್ತದೆ. ಅವನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿದ್ದರೆ ಸಾಕು, ನಮ್ಮ ಜೀವನ ಪಾವನ ಆಗ್ತದೆ. ಹೊರಗಿನ ಎಕ್ಸ್ರೇ ಸೆಂಟರ್ಗಳೇನಿರ್ತಾವನು ಅವು ಎಕ್ಸ್ರೇ ತೆಗೆದು ನಮ್ಮೊಳಗೆ ಏನು ದೋಷದ ಅಂತಷ್ಟ ಹೇಳ್ತಾವ. ಆದರೆ ಇಲ್ಲಿ ಆ ಸದ್ಗುರುಗಳ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಎಕ್ಸ್ರೇ ಸೆಂಟರ್ ಹೆಂಗಿರ್ತ ಅಂದ್ರೆ ಅವ್ರ ಕೃಪಾ ದೃಷ್ಟಿ ನಮ್ಮ ಮ್ಯಾಲ ಬಿದ್ದರೆ ಸಾಕ್ರಿ, ನಮ್ಮೊಳಗಿನ ದೋಷಗಳನ್ನ ತೆಗೆದು ಹಾಕ್ತಾರೆ. ನಾವು ಬರೀ ಅವ್ರ ಮುಂದೆ ಬಂದು ಬಿಟ್ರೆ ಸಾಕು, ಅವ್ರ ಸಾನ್ನಿಧ್ಯದಲ್ಲಿ ಬಂದು ಬಿಟ್ರೆ ಸಾಕು. ಇದೀಗ ಅವ್ರು ಹೇಳಿದ್ರು, ಇಲ್ಲಿಯ ಮಣ್ಣಿನ ಕಣ ಕಣದಲ್ಲಿನೂ ಅಧ್ಯಾತ್ಮದ ಅಂತ. ನಿಜವಾಗಿಯೂ ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರ ಪುಣ್ಯವತೀಚತೇನ ಅನಂತ ಸಚ್ಚಿತ್ ಸಾಗರೇಸ್ಮಿನ್ ಲೀನಂ ಪರೇ ಬ್ರಹ್ಮಣಿ ಯಸ್ಯ ಚೇತ. ಕುಲಂ ಪವಿತ್ರಂ, ಇಂಥ ಮಹಾತ್ಮರು ಹುಟ್ಟಿ ಬಂದಿರೋ ಕುಲ ಪವಿತ್ರ. ಇದೇ ಹೇಳಿದ್ರು, ಅವ್ರ ತಾಯಿಗೆ ನಾವು ಕೋಟಿ ಕೋಟಿಗಟ್ಟಲೆ ನಮಸ್ಕಾರ ಮಾಡಬೇಕು. ಜನನೀ ಕೃತಾರ್ಥ, 9 ತಿಂಗಳು ತನ್ನ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲುಹಿರೋ ಜನನಿ ಕೃತಾರ್ಥ ಅನಿಸುತ್ತದೆ. ವಸುಂಧರ ಪುಣ್ಯವತೀಚತೆ. ಮೊನ್ನೆ ನಾವು ಅವ್ರದ್ದು ಇದ್ರೊಳಗೆ ಅವ್ರು ಹೇಳ್ತಿದ್ರು, ನಮ್ಮ ಆಶ್ರಮದಲ್ಲಿ ಅವರು ಎಲ್ಲ ಕಡೆ ಅಡ್ಡಾಡಿ ಎಲ್ಲ ಎಲ್ಲೆಲ್ಲಿ ಏನದ ಏನಿಲ್ಲ ಅನುಕೂಲ ಅನಾನುಕೂಲಗಳನ್ನು ನೋಡ್ತಿರ್ತಾರೆ. ಅವಾಗ ನಮಗೂ ನಮ್ಮ ಮಹಾರಾಜರದು ನೆನಪಾಯ್ತು. ಅವರು ಸಹಿತ ರಾತ್ರಿ ಆಗಿನ ಕಾಲದಲ್ಲಿ ಒಂದು ಇಲಾಲ್ ಹಚ್ಚಿಕೊಂಡು ಜೊತೆಗೊಬ್ಬ ಮನುಷ್ಯನ ಕರ್ಕೊಂಡು ಯಾರಿಗೆ ಹಾಸಿಗಳಿಕೆವ ಹೊತ್ಕೊಳ್ಳಿಕ್ಕೆವ ಇಲ್ಲ ಅನ್ನೋದನ್ನು ಸಹಿತ ನೋಡ್ತಿರ್ತಿದ್ರು. ಅವ್ರು ಕಳಕಳಿರಿ. ಅದು ಸತ್ಪುರುಷರ ಅಂತಃಕರಣ ಅಂದ್ರೆ ಹೆಂಗಿರ್ತ, ಎಲ್ಲರೂ ಸುಖವಾಗಿರಬೇಕು, ಎಲ್ಲರಿಗೂ ಅನುಕೂಲವಾಗಬೇಕು, ಎಲ್ಲರ ಪ್ರಪಂಚ ಸುಖಮಯವಾಗಬೇಕು ಅನ್ನುವಂಥದ್ದನ್ನು ಬಿಟ್ಟರೆ ಬೇರೆ ಅವ್ರ ಮನಸ್ಸಿನಾಗ ಏನೂ ವಿಚಾರ ಇರುವುದೇ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅನ್ನುವಂಥ ಭಾವಿರ್ತದೆ. ಅಂಥವ್ರ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಬಂದೀವಿ. ನಿಜವಾಗಿಯೂ ನಮ್ದೆಲ್ಲ ಜನ್ಮ ಜನ್ಮಾಂತರದ ಪುಣ್ಯ ಫಲಿಸಿದಂಗಾಯಿತು. ಇದೇ ರೀತಿಯಾಗಿ ನಮ್ಮ ಆಯುಷ್ಯ ತುಂಬ ಆ ಪರಮಾತ್ಮನ ಸದ್ಗುರುಗಳ ಅಥವಾ ಗವಿಸಿದ್ದೇಶ್ವರನ ಪುಣ್ಯ ಪಾವನವಾಗಿರ್ತಕ್ಕಂಥ ಈ ಸ್ಥಾನದಲ್ಲಿ ನಮಗೆ ಇಲ್ಲಿ ಬಂದು ಮ್ಯಾಲಿಂದ ಮೇಲೆ ಬರೀ ಜಾತ್ರೆಗಷ್ಟ ಅಂತಲ್ರಿ, ಈ ವರ್ಷ ಬಂದಿವಿ ಇನ್ನು ಮುಂದಿನ ವರ್ಷ ಅಂತಲ್ಲ. ನಾವು ಮ್ಯಾಲಿನ ಮೇಲೆ ಬಂದು ಅವನಿಗೆ ನಮಸ್ಕಾರ ಮಾಡಿದರೂ ಸಾಕು. ಅವನಿಗೆ ನಮ್ಮ ಬಗ್ಗೆ ಒಂದು ಪ್ರೇಮ ಭಾವ ಉಂಟಾದ್ರೂ ಸಾಕು. ನಾನು ಹೇಳ್ತಿರ್ತೀನಿ, ಅರ್ಥಾತ್ ಏನು ಅಂದ್ರೆ ಬೇಕಾದಷ್ಟು ನಮ್ಮ ಅರ್ಥಾತ್ ನಮ್ಮದು ಪ್ರಪಂಚದಲ್ಲಿ ಹೋಗಲಿ ಅಥವಾ ಬರಲಿ, ಒಬ್ಬ ಸತ್ಪುರುಷರ ಒಂದು ಪ್ರೇಮಕ್ಕೆ ಪಾತ್ರ ಆಗ್ಲಿಕ್ಕೆ ಬರಬೇಕು, ಒಬ್ಬ ಸತ್ಪುರುಷನ ಒಂದು ಅಂತಃಕರಣಕ್ಕೆ ನಾವು ಪಾತ್ರ ಆಗ್ಲಿಕ್ಕೆ ಬರಬೇಕು. ಅವರ ಪ್ರೇಮದಿಂದಲೇ ನಮಗೇನಾಗಲಿ ಶಕ್ಯದ ಅಂತಂದ್ರೆ ಆ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಶಕ್ಯ. ಗುರು ಗೋವಿಂದ ದೋನೋ ಖಡೆ ಕಾಕೆ ಲಾಗು ಉಪಾಯ. ಗುರುಗಳು ಮತ್ತು ಗೋವಿಂದ ಇಬ್ಬರು ನಿಂತಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಿ?
ಮೈ ತೋ ಬಲಿಹಾರಿ ಗುರುದೇವ್ ಕಿ ಜೋ ಗೋವಿಂದ ಬತಾಯು. ಮುಂಚೆ ಗುರುಗಳಿಗೆ ನಮಸ್ಕಾರ, ಆಮೇಲೆ ಗೋವಿಂದ. ಅವ್ರಿಗೆ ಗೋವಿಂದ ಅಂತ ತೋರಿಸಿದಾಗ ಆ ಗೋವಿಂದ ನಮಸ್ಕಾರ. ಗುರುಗಳು ಅಂದ್ರೆ ತಾಯಿ ಇದ್ದಂಗ, ಭಗವಂತ ಅಂದ್ರೆ ತಂದಿದ್ದಂಗ. ತಂದೆ ತಾಯಿ ಇಬ್ರು ಬಗಲ್ನ ಸಣ್ಣ ಕೂಸು ಹುಡುಗ, ಅವನ್ ರೆಡಿ ಮಾಡಿ ಎಲ್ಲೋ ಕಾರ್ಯಕ್ರಮಕ್ಕೆ ಹೊಂಟಿದ್ರು. ಆ ಹುಡುಗ ಅತ್ಲ ಇತ್ಲಾಗ ಓಡಿ ರಾಡ್ಯಾಗ ಬಿದ್ದು ಅಪ್ಪನ ಹತ್ರ ಬಂತು. ಅಪ್ಪ ಅಂತ. ಅವಾಗ ಅಪ್ಪ ಏನಂದ, ಕರ್ಕೊಂಡ ಒಳಗೆ ಕರ್ಕೊಂಡೋಗಿ ಸ್ವಚ್ಛ ತೊಳೆದು ಬೇರೆ ಡ್ರೆಸ್ ಹಾಕೊಂಬ. ತಾಯಿನೂ ಹಂಗ ಅಂದ್ರ ಮತ್ ತಾಯಿ ಕರ್ಕೊಂಡೋಗಿ ಸ್ವಚ್ಛ ಮೈಯೆಲ್ಲ ತೊಳೆದು ಬೇರೆ ಡ್ರೆಸ್ ಹಾಕಿ ಕರ್ಕೊಂಡು ಬಂದ ಕೂಡಲೇ ಅವಾಗ ಅಪ್ಪಂತಾನ ಬಾ ಇನ್ನ ಅಂತ. ಹಂಗ ಸದ್ಗುರುಗಳು ನಮಗೆ ಅನುಗ್ರಹ ಮಾಡಿ ನಮ್ಮನ್ನ ಭಗವಂತನ ಒಂದು ಪ್ರೇಮಕ್ಕೆ ಪಾತ್ರ ಆಗುವಂತೆ ಮಾಡಿದಾಗ ಮಾತ್ರ ನಾವೇನಾದರೂ ಆ ಭಗವಂತನ ಪ್ರೇಮಕ್ಕೆ ಪಾತ್ರ ಆಗಲಿಕ್ಕೆ ಶಕ್ಯತೆ ಹೊರತು ಇಲ್ಲದೆ ಇದ್ರೆ ಶಕ್ಯ ಇಲ್ಲ. ಜ್ಞಾನೇಶ್ವರ ಮಾವುಲಿ ಅಂತಾರೆ. ಮಾವುಲಿ ಅಂದ್ರೆ ತಾಯಿ. ಇದಕ್ಕೂ ಅರ್ಥ ಹೆಂಗೋ ಹಂಗೇನದ ನಿಜವಾಗಿಯೂ ಇದು ಜೀವನದಲ್ಲಿ ಒಂದು ಚಿರಸ್ಮರಣೀಯವಾಗಿರ್ತಕ್ಕಂಥ ಪ್ರಸಂಗ. ಒಂದ್ಸಲ ಮಹಾರಾಜರು ಅರ್ಥಾತ್ ಬ್ರಹ್ಮಚೈತನ್ಯ ಮಹಾರಾಜರು ಗೋಂದಾವಲಿಯಿಂದ ದಹಿವಡಿ ಅಂತೂರದ ಅಲ್ಲಿ ಹೋಗಿದ್ರು. ಅಲ್ಲಿ ಜಡ್ಜ್ ಭೇಟಿಯಾಗಿ ಬಂದಿದ್ರು. ಅವಾಗ ಸಹಜ ಇವ್ರು ಕೇಳಿದ್ರು, ರಾವ್ ಸಾಹೇಬ್ ಅಂತಾರ ಮಹಾರಾಷ್ಟ್ರ ಕಡೆ, ನಿಮ್ಮ ಆಯುಷ್ಯದೊಳಗೆ ನೆನಪಿಡುವಂಥ ಪ್ರಸಂಗ ಏನು? ಅವಾಗ ಅವ್ರು ಹೇಳಿದ್ರು, ಇಷ್ಟನೇ ಇಸ್ವಿಯಲ್ಲಿ ಹುಟ್ಟಿದೆ, ಆಮೇಲೆ ಇಷ್ಟನೇ ಇಸ್ವಿಯಲ್ಲಿ ಮುಂಜು ಆತು, ಮದುವೆ ಆತು, ಇಷ್ಟನೇ ಇಸ್ವಿಯಲ್ಲಿ ಮೊದಲನೇ ಗಂಡಸ ಮಗ ಹುಟ್ಟಿದ, ಆಮೇಲೆ ಇಷ್ಟನೇ ಇಸ್ವಿಯಲ್ಲಿ ನಾನು ಫಾರಿನ್ಗೆ ಹೋಗಿ ಬಂದೆ, ಇಷ್ಟನೇ ಇಸ್ವಿಯಲ್ಲಿ ನಾನು ವಕೀಲ ಆದೆ, ಜಡ್ಜ್ ಆದೆ, ಇಂಥವನ್ನ ಭೇಟಿ ಆದೆ, ಮಿನಿಸ್ಟರ್ನ. ಅವಾಗ ಇವರು ಮಹಾರಾಜರು ಕೇಳಿದ್ರು, ಅದಕ್ಕಿಂತಲೂ 8 ದಿವಸ ಮುಂಚೆ ಗೋಂದಾವಲಿಗೆ ಬಂದು ಅವರು ಮಹಾರಾಜರಿಂದ ಅನುಗ್ರಹ ತಗೊಂಡಿತ್ತು, ಉಪದೇಶ ತಗೊಂಡಿತ್ತು. ಮಹಾರಾಜರು ಕೇಳಿದ್ರು, ಇವೆಲ್ಲದ್ರೊಳಗ ನಾನು ನಿಮಗೆ ಭೇಟಿ ಆದೆ ಅನ್ನೋದು ಎಲ್ಲಾದ್ರೂ ಕೂಡ್ತದೇಮೋ ಅಂತ. ಕೂಡಲೇ ಅವ್ರು ಆವಾಗ ತಪ್ಪಾತು. ನೀವು ಭೇಟಿ ಆದ್ರಿ ಅನ್ನೋದು ಒಂದೇ ಮುಖ್ಯವಾಗಿರ್ತಕ್ಕಂಥ ಪ್ರಸಂಗವೇ ಹೊರತು ಉಳಿದ್ರೊಳಗೆ ಏನು ಅರ್ಥ? ಹೆಂಗೋ ಹಂಗೆ ನಮಗೆ ಇವತ್ತು ನಾವು ಕೊಪ್ಪಳಕ್ಕೆ ಬಂದ್ವಿ, ಆ ಗೋವಿಸಿದ್ದೇಶ್ವರನ ದರ್ಶನ ಆಯಿತು. ಸ್ವಾಮಿಗಳ ಅತ್ಯಂತ ಒಂದು ಆತ್ಮೀಯತೆಯಿಂದ ನಮ್ಮನ್ನು ಇಲ್ಲಿ ಕರೆದು 4 ವಿಚಾರ ಹೇಳುವಂಥ ಅವಕಾಶ ಮಾಡಿಕೊಟ್ರು. ನಾನೇನು ಬಹಳಷ್ಟು ಪ್ರವಚನ ಮಾಡುವ ಪ್ರವೃತ್ತಿ ಅವನಲ್ಲ, ಕೇವಲ ಸಾಧನೆಯ ದೃಷ್ಟಿಯಿಂದ 4 ವಿಚಾರ ಹೇಳ್ತಿಲ್ಲ ಅಷ್ಟೇ. ಆದರೂ ಸಹಿತ ನೀವೆಲ್ಲರೂ ಇಷ್ಟೊಂದು ಶಾಂತವಾಗಿ ಕೂತ್ಕೊಂಡು ಕೇಳಿದ್ರಿ. ನಿಜವಾಗಿಯೂ ನಮಗೆ ಬಹಳ ಸಂತೋಷ ಆಯಿತು. ಆ ಗವಿಸಿದ್ದೇಶ್ವರರು ಅರ್ಥಾತ್ ಇವರೆಲ್ಲ ಎಲ್ಲರೂ ಪೂಜ್ಯರು. ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನೇ ತನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ ಮತ್ತು ಆ ಭಗವಂತನ ಸ್ಮರಣೆಯಲ್ಲಿ, ನಾಮಸ್ಮರಣೆಯಲ್ಲಿ ಪ್ರೇಮ ಹಾಗೂ ಸದ್ಗುರುಗಳಲ್ಲಿ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ್ ಕಿ